ಒಂದು ರಾಜ್ಯ, ಲಕ್ಷಾಂತರ ವಿದ್ಯಾರ್ಥಿಗಳು, ಸಾವಿರಾರು ಸರ್ಕಾರಿ ಶಾಲೆಗಳು. ಆದರೆ ಈ ಎಲ್ಲದಕ್ಕೂ ದಿಕ್ಕು ತೋರಿಸುವ ಶಿಕ್ಷಣ ಇಲಾಖೆಗೆ ಕಳೆದ ಒಂದು ತಿಂಗಳಿನಿಂದ ಸಚಿವರೇ ಇಲ್ಲ. ಹಾಗಾದರೆ ಒಬ್ಬ ಶಿಕ್ಷಣ ಸಚಿವರಿಲ್ಲದೆ ಇದ್ರೆ ನಿಜವಾಗಿಯೂ ಏನಾದರೂ ದೊಡ್ಡ ಸಮಸ್ಯೆ ಆಗುತ್ತಾ, ಅಥವಾ ಇದು ಕೇವಲ ಒಂದು ರಾಜಕೀಯ ಚರ್ಚೆಯಾಗಿದೆಯಾ? ಇವತ್ತಿನ ವಿಡಿಯೋದಲ್ಲಿ ಈ ವಿಷಯವನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಎಜುಕೇಶನ್. ನಾನು ಶ್ವೇತಾ. ಕರ್ನಾಟಕದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಚಿವ ಸಂಪುಟ ರಚನೆಯಾದರೂ ಸಹ ಶಿಕ್ಷಣ ಇಲಾಖೆಗೆ ಇನ್ನೂ ಒಬ್ಬ ಪೂರ್ಣಾವಧಿ ಸಚಿವರನ್ನ ನೇಮಿಸೋದಕ್ಕೆ ಆಗಿಲ್ಲ. ಈ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಶಿಕ್ಷಣ ಇಲಾಖೆ ಅಂದರೆ ಕೇವಲ ಶಾಲೆಗಳಷ್ಟೇ ಅಲ್ಲ, ಇದರ ಅಡಿಯಲ್ಲಿ ಸರ್ಕಾರಿ ಶಾಲೆಗಳು, ಪ್ರೌಢಶಾಲೆಗಳು, PU ಕಾಲೇಜುಗಳು, ಉನ್ನತ ಶಿಕ್ಷಣ, ವಿದ್ಯಾರ್ಥಿಗಳ ವಿವಿಧ ಯೋಜನೆಗಳು, ಶಿಕ್ಷಕರ ನೇಮಕಾತಿ, ಮೂಲ ಸೌಕರ್ಯ ಅಭಿವೃದ್ಧಿ ಸೇರಿದಂತೆ ಅನೇಕ ಪ್ರಮುಖ ವಿಷಯಗಳು ಬರುತ್ತೆ. ಸುಮಾರು ಒಂದು ತಿಂಗಳಿನಿಂದ ಶಿಕ್ಷಣ ಇಲಾಖೆಗೆ ಶಾಶ್ವತ ಸಚಿವರು ಸಿಕ್ಕಿಲ್ಲ, ನೇಮಕ ಆಗಿಲ್ಲ. ಇದರಿಂದ ಹಲವು ಆಡಳಿತಾತ್ಮಕ ನಿರ್ಧಾರಗಳು ವಿಳಂಬವಾಗ್ತಾ ಇದೆ. ಇದರಿಂದ ಸಾಕಷ್ಟು ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಉದಾಹರಣೆಗೆ ಶಾಲಾ ಪಠ್ಯಪುಸ್ತಕಗಳ ವಿತರಣೆ ಆಗಬಹುದು, ಯೂನಿಫಾರ್ಮ್, ಶೂ ಹಾಗೂ ಸಾಕ್ಸ್ ವಿತರಣೆ ಇರಬಹುದು, ವಿದ್ಯಾರ್ಥಿಗಳ ಕಲ್ಯಾಣ ಯೋಜನೆಗಳಿರಬಹುದು, ವಿವಿಧ ಆಡಳಿತಾತ್ಮಕ ಅನುಮೋದನೆಗಳಿರಬಹುದು, ಹೊಸ ಶೈಕ್ಷಣಿಕ ಕಾರ್ಯಕ್ರಮಗಳು, ಇಂತಹ ಹಲವಾರು ವಿಷಯಗಳಿಗೆ ಸಚಿವರ ಅವಶ್ಯಕತೆ ಇದೆ. ಸಚಿವರ ಮಟ್ಟದಲ್ಲಿ ನಿರ್ಧಾರಗಳು ಕೈಗೆತ್ತಿಕೊಳ್ಬೇಕಾಗತ್ತೆ. ಸೊ ಇದೆಲ್ಲದರ ನಡುವೆಯೂ ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಇದೆಲ್ಲದರಿಂದ ಅನಿಶ್ಚಿತತೆ ಉಂಟಾಗಬಹುದು ಅನ್ನುವಂಥ ಒಂದು ಅಭಿಪ್ರಾಯ ಕೆಲವರದ್ದಾಗಿದೆ. ಇನ್ನು ಖಾಸಗಿ ಶಾಲಾ ಸಂಘಟನೆಗಳು ಸಹ ಈ ಒಂದು ವಿಷಯದ ಬಗ್ಗೆ ತಮ್ಮ ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅವರ ಅಭಿಪ್ರಾಯ ಏನಂದ್ರೆ, ಶಿಕ್ಷಣ ಇಲಾಖೆ ಅತ್ಯಂತ ದೊಡ್ಡ ಹಾಗೂ ಸಂಕೀರ್ಣವಾದಂಥ ಒಂದು ಇಲಾಖೆ. ಹೊಸ ಸಚಿವರು ಇಲಾಖೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಹಲವಾರು ತಿಂಗಳುಗಳು ಬೇಕಾಗಬಹುದು ಅನ್ನುವಂಥ ಅಭಿಪ್ರಾಯ ಅವರದ್ದು. ಆದ್ರಿಂದ ಸಾಧ್ಯವಾದಷ್ಟು ಬೇಗ ಅನುಭವ ಹೊಂದಿರುವ ಅಥವಾ ಯಾವುದೇ ರೀತಿಯ ಶಿಕ್ಷಣ ಕ್ಷೇತ್ರದ ಅರಿವು ಇರುವ ವ್ಯಕ್ತಿಯನ್ನ ಶಿಕ್ಷಣ ಸಚಿವರನ್ನಾಗಿ ನೇಮಿಸಬೇಕು ಅಂತ ಹೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಇದು ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಶಿಕ್ಷಣ ವ್ಯವಸ್ಥೆಯ ಹಿತದೃಷ್ಟಿಯಿಂದ ಅಗತ್ಯ ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುತ್ತೆ, ನಿಜವಾಗಿಯೂ ಸಚಿವರು ಇಲ್ಲದೆ ಇದ್ದರೆ ಶಿಕ್ಷಣ ವ್ಯವಸ್ಥೆ ನಿಂತು ಹೋಗುತ್ತಾ? ಅಗತ್ಯ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇಲಾಖೆಯ ದಿನನಿತ್ಯದ ಆಡಳಿತವನ್ನ ಹಿರಿಯ ಅಧಿಕಾರಿಗಳು ಮುಂದುವರಿಸ್ತಾ ಇದ್ದಾರೆ, ಈಗಲೂ ಹಾಗೆ ನಡ್ಕೊಳ್ತಾ ಬಂದಿದೆ. ಆದರೆ ದೊಡ್ಡ ಮಟ್ಟದ ನೀತಿ ನಿರ್ಧಾರಗಳು ಅಥವಾ ಹೊಸ ಯೋಜನೆಗಳೇನಿದೆಯಲ್ಲ, ಅಥವಾ ಅನುಮೋದನೆಗಳಿರಬಹುದು, ಬಜೆಟ್ ಸಂಬಂಧಿತ ನಿರ್ಧಾರಗಳಿರಬಹುದು, ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ದೀರ್ಘಾವಧಿಯ ಯೋಜನೆಗಳಿಗೆ ರಾಜಕೀಯ ನಾಯಕತ್ವ ಬಹಳಾನೇ ಇಂಪಾರ್ಟೆಂಟ್ ಅಂತ ಹೇಳಿ ಮಾತುಗಳು ಕೇಳಿಬರ್ತಾ ಇದೆ. ವಿಶೇಷವಾಗಿ ಈಗ ಮಳೆಗಾಲ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಕೆಲವು ಸರ್ಕಾರಿ ಶಾಲೆಗಳ ಕಟ್ಟಡಗಳ ಬಗ್ಗೆ ಇಲ್ಲಿ ಸುರಕ್ಷತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಅದರ ದುರಸ್ತಿ ಕಾಮಗಾರಿಗಳು ಸಹ ಸಾಕಷ್ಟು ಕಡೆಗಳಲ್ಲಿ ನಡೀತಾ ಇರಬೇಕಾಗತ್ತೆ. ಅದು ನಿಂತು ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಈ ವಿಷಯಗಳ ಕುರಿತಾಗಿ ತ್ವರಿತ ನಿರ್ಧಾರಗಳು ತಗೊಳ್ಬೇಕಾಗ್ತಾ ಇದೆ. ಸೊ ಇದು ತುಂಬಾ ಅಗತ್ಯವಾಗಿದೆ. ಹೀಗಾಗಿ ಇದೆಲ್ಲದರ ಕುರಿತಾಗಿ ನಮಗೆ ಒಬ್ಬ ಸಚಿವರು ಬೇಕೇ ಬೇಕು ಅನ್ನುವಂತಹ ಅಭಿಪ್ರಾಯವೂ ಸಹ ಈಗ ವ್ಯಕ್ತವಾಗ್ತಾ ಇದೆ. ಆದರೆ ಇದುವರೆಗೂ ಸರ್ಕಾರದಿಂದ ಶಿಕ್ಷಣ ವ್ಯವಸ್ಥೆ ಸ್ಥಗಿತಗೊಂಡಿಲ್ಲ. ಯಾವುದೇ ರೀತಿಯ ಈ ಒಂದು ಶಿಕ್ಷಣ ವ್ಯವಸ್ಥೆ ಸ್ಥಗಿತಗೊಂಡಿದೆ ಅನ್ನುವಂಥ ಅಧಿಕೃತ ಮಾಹಿತಿ ನಮಗೆ ಬರ್ತಾ ಇಲ್ಲ. ಇಲಾಖೆ ತನ್ನ ನಿಯಮಿತ ಕಾರ್ಯಗಳನ್ನು ಮುಂದುವರಿಸ್ತಾ ಇದೆ. ಹಾಗಾದರೆ ಈಗ ಎಲ್ಲರ ಗಮನ ಒಂದೇ ಒಂದು ಪ್ರಶ್ನೆಯತ್ತ ಹೋಗ್ತಾ ಇದೆ. ಏನಂದ್ರೆ, ಶಿಕ್ಷಣ ಇಲಾಖೆಗೆ ಶಾಶ್ವತ ಸಚಿವರನ್ನ ಯಾವಾಗ ನೇಮಿಸಲಾಗತ್ತೆ? ಈಗಾಗಲೇ ಒಂದು ತಿಂಗಳು ಆಗೋಗಿದೆ. ಈ ಒಂದು ಟೈಮು ತುಂಬಾ ಗಂಭೀರವಾದಂಥದ್ದು, ಮಳೆಗಾಲ ಶುರು ಆಗ್ತಾ ಇದೆ. ಸೊ ಇನ್ನ ಎಷ್ಟು ಬೇಗ ನಮಗೆ ಈ ಒಂದು ಖಾಲಿ ಇರುವಂತಹ ಸಚಿವ ಸ್ಥಾನ ಫಿಲ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ. ಎಲ್ಲರೂ ಸಹ ಕಾಯ್ತಾ ಇದ್ದೀವಿ ಕುತೂಹಲದಿಂದ. ಸೊ ಈ ಸ್ಥಾನವನ್ನು ಯಾರು ಫಿಲ್ ಮಾಡ್ತಾರೆ ಅಂತ.
ಹಾಗಾಗಿ ನಿಮಗೆ ಇದರ ಬಗ್ಗೆ ಏನು ಅನಿಸುತ್ತೆ, ಯಾರು ಈ ಜಾಗವನ್ನು ತುಂಬಿಸೋದಕ್ಕೆ ಅರ್ಹರು ಅಂತ ಹೇಳಿ ನಿಮಗನ್ಸುತ್ತೆ ಅನ್ನೋದನ್ನು, ನಿಮ್ಮ ಅಭಿಪ್ರಾಯವನ್ನು ಈ ಒಂದು ವಿಡಿಯೋದ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ನಿಮಗೇನಾದರೂ ಇಂಥದ್ದೇ ಶಿಕ್ಷಣದ ಕುರಿತಾದ ಹಲವಾರು ಮಾಹಿತಿ ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.